ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಚಿಂತೆ ಮಾಡ್ತಿದ್ದೀರಾ? ನಮಗೆ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನೆನಪಿ ಬರೋದು ಇಡ್ಲಿ, ದೋಸೆ. ಅದ್ರ ಜೊತೆಗೆ ಮೇಯ್ನ್ ಆಗಿ ಪಲಾವ್ ಅಂತಾನೆ ಹೇಳಬಹುದು. ನಾನಿವತ್ತು ಸ್ವೀಟ್ ಕಾರ್ನ್ ಪಲಾವ್ನ ಮಾಡ್ತಾ ಇದ್ದೀನಿ. ಯಾವ ಅಕ್ಕಿ ಅಂತ ಅನ್ಕೊಂಡಿದ್ದೀರಾ? ಮನೆ ಅಕ್ಕಿಯಲ್ಲಿ ಹೇಗೆ ಇವತ್ತು ಹುಡಿ ಹುಡಿಯಾಗಿ ಸ್ವೀಟ್ ಕಾರ್ನ್ ಪಲಾವ್ನ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಮೇಯ್ನ್ ಆಗಿ ಒಂದು ಸೂಪರ್ ಆದಂತಹ ಸೀಕ್ರೆಟ್ ಆದಂತಹ ಸ್ವೀಟ್ ಕಾರ್ನ್ ಮೊಸರು ಬಜ್ಜಿನೂ ಕೂಡ ಮಾಡ್ತಾ ಇದ್ದೀನಿ. ಹಾಗಿದ್ರೆ ತಡ ಮಾಡೋದು ಬೇಡ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಫಸ್ಟ್ ಇಲ್ಲಿ ಮನೆ ಅಕ್ಕಿನ ತೊಗೊಂಡಿದ್ದೀನಿ. 2 ಲೋಟ ಮನೆ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಬಾಸುಮತಿ ರೈಸು, ಜೀರಾ ರೈಸ್ ಯಾವ್ದು ಬೇಕಾದರೂ ತೊಗೊಳ್ಬಹುದು. ನಾನಿಲ್ಲಿ ತೋರಿಸ್ತಾ ಇರೋದು ಮನೆ ಅಕ್ಕಿಯಿಂದ. ನೀವು ಜೀರಾ ರೈಸು ಅಥವಾ ಬಾಸುಮತಿ ರೈಸ್ನೇನಾದ್ರು ತೊಗೊಂಡ್ರಿ ಅಂದರೆ ಒಂದು 15ರಿಂದ 20 ನಿಮಿಷ ನೆನೆಸಿಡಬೇಕು. ಆದರೆ ಮನೆ ಅಕ್ಕಿ ತೊಗೊಂಡ್ರೆ ನೀವು ನೆನೆಸಿಡೋ ಅವಶ್ಯಕತೆ ಇಲ್ಲ. ನೀವು ಪಲಾವ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಈ ಅಕ್ಕಿನ ನೀರಲ್ಲಿ ಹಾಕಿ ಕರೆಕ್ಟಾಗಿ ಅಳತೆ ಮಾಡಿ ಇಟ್ಬಿಡಿ. ಸಾಕು, ಅಷ್ಟೇ ಹೊತ್ತಾದರೆ ಸಾಕಾಗತ್ತೆ. ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ನಾನು 3/4 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ 1 ಲೋಟ ಅಕ್ಕಿ ತೊಗೊಂಡ್ರಿ ಅಂದರೆ 1/4ನೇ ಹಾಕ್ಕೋಬೇಕು. 2 ಲೋಟ ತೊಗೊಂಡ್ರೆ 3/4 ಲೋಟ ಅಕ್ಕಿನ ಹಾಕ್ಕೊಳ್ಬೇಕು. ಇವಾಗ ಒಂದು ಗ್ರೀನ್ ಪೇಸ್ಟ್ನ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಬೌಲಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 3ರಿಂದ 4 ಪೀಸ್ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗೆಡ್ಡೆ ಫುಲ್ ಬೆಳ್ಳುಳ್ಳಿಯನ್ನ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು, ನಿಮಗೆ ಖಾರ ಜಾಸ್ತಿ ಬೇಕಾದರೆ ಮೆಣಸಿನಕಾಯಿ ಜಾಸ್ತಿ ಹಾಕಿ, ಖಾರ ಕಮ್ಮಿ ತಿಂತಿದ್ರೆ ನೀವು ಕಮ್ಮಿ ಮೆಣಸಿನಕಾಯಿನ ಹಾಕ್ಕೊಳ್ಳಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ, ಅದು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡ್ರೆ ಸಾಕಾಗತ್ತೆ. 1 ಚಮಚ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ನ ಮಾಡ್ಕೊಳ್ಳಿ. ನೀವಿಲ್ಲಿ ನೀರು ಎಲ್ಲೂ ತಗೊಳ್ಳೋ ಹಾಗಿಲ್ಲ. ನೀವು ಅಳತೆ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅಲ್ಲೇ ನೀವು ನೀರನ್ನ ತಗೊಳ್ಬೇಕು. ಇದಾಯಿತು. ಇವಾಗ ಒಂದು ಸೀಕ್ರೆಟ್ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು ಹೂವು, ಚಕ್ರಮೊಗ್ಗು, ಪಲಾವ್ ಎಲೆ, ಸೋಂಪು, ಗಸಗಸೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಪೌಡ್ರ್ ಮಾಡೋದಕ್ಕೆ ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದು ಸೂಪರಾಗಿ ಟೇಸ್ಟ್ನ ಕೊಡುತ್ತೆ. ಅದ್ರ ಜೊತೆಗೆ ಕಾಳುಮೆಣಸನ್ನ ತೊಗೊಂಡಿದ್ದೀನಿ. ಒಂದು 10ರಿಂದ 15 ಕಾಳುಮೆಣಸು ತೊಗೊಂಡ್ರೆ ಸಾಕಾಗತ್ತೆ. ಇವಾಗ ಗ್ರೈಂಡ್ನ ಮಾಡ್ಕೊಳ್ಳೋಣ. ಈ ಪೌಡ್ರನ್ನೇನಾದರೂ ನೀವು ಹಾಕಿದ್ರಿ ಅಂದರೆ ನಿಮ್ಮ ಕಾರ್ನ್ ಪಲಾವ್ ಬೇರೆ ಲೆವೆಲಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಹುಡಿ ಹುಡಿಯಾಗಿ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಪರ್ಫೆಕ್ಟ್ ಆಗಿದೆ. ನೀವು ಬೇಕಾದ್ರೆ ಇನ್ನೂ ನುಣ್ಣು ಬೇಕಾದರೆ ಮಾಡ್ಕೊಳ್ಬಹುದು. ನಾವು ಸ್ವಲ್ಪ ಹಾಕಿರೋದ್ರಿಂದ ಹುಡಿನೇ ಆಗೋದು. ಇವಾಗ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತಪ್ಪಲೆಯಲ್ಲೂ ಕೂಡ ಮಾಡ್ಕೊಳ್ಬಹುದು. ಇವಾಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆಯನ್ನೇ ಹಾಕ್ಕೊಳ್ಬಹುದು. ನಾನು ತುಪ್ಪ ಮತ್ತು ಸ್ವಲ್ಪ ಎಣ್ಣೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಚಮಚದಲ್ಲಿ ಏನಾದ್ರು ಅಂದ್ಕೊಂಡಿದ್ರೆ ಸ್ವಲ್ಪ ಆ ಬಿಸಿ ಹತ್ರ ಇಟ್ಕೊಂಡ್ರೆ ಅದು ಕರಗತ್ತೆ. ಆ ರೀತಿ ಮಾಡ್ಕೊಳ್ಳಿ. ನಾನು ಒಂದು 2 ಚಮಚದಷ್ಟು ಎಣ್ಣೆಯನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಲ್ಲು ಹೂವು, 2 ಪಲಾವ್ ಎಲೆ, ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ನಾವು ಯಾವಾಗಲೂ ಪಲಾವಿಗೆ ಫಸ್ಟು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ನೋಡಿ, ಹೀಗೆ ಫ್ರೈ ಮಾಡ್ಕೊಳ್ಬೇಕಾದ್ರೇ ನೀವು ಉಪ್ಪನ್ನ ಹಾಕ್ಕೊಳ್ಬೇಕು. ಉಪ್ಪನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಪುಡಿ ಉಪ್ಪು ಸಹಿತ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳೋಣ. 1/4 ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಕಲರ್ನ ಕೊಡುತ್ತೆ. ಹಾಗೆ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇಷ್ಟವಾದ ತರಕಾರಿಗಳು ಏನೇನಿದೆಯೋ ಎಲ್ಲವನ್ನು ಹಾಕ್ಕೊಳ್ಳಿ. ನಾನು 1 ಕಪ್ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. 1 ಕಪ್ ಕಾರ್ನ್ನ ಹಾಕ್ಕೊಂಡಿದ್ದೀನಿ. ಕಾರ್ನ್ ಪಲಾವಲ್ಲಿ ನೀವು ಕಾರ್ನ್ನ ಜಾಸ್ತಿ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ 1 ಕಪ್ ಆಲೂಗಡ್ಡೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸಿಟ್ಕೊಂಡಂತಹ ಹಸಿರು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಸಹಿತ 1 ಕಪ್. ನೀವೆಲ್ಲ 1 ಕಪ್ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಬೇಕು. ನಮಗೆ ಪಲಾವ್ ಅಂದರೆ ತುಂಬ ಜಾಸ್ತಿ ತರಕಾರಿಗಳಿರಬೇಕು. ಆವಾಗ ಮಾತ್ರ ಪಲಾವ್ ತುಂಬ ಟೇಸ್ಟ್ ಆಗೋದು. ಹಾಗೆ ನಮ್ಮ ದೇಹಕ್ಕೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಈಗ ನಮ್ಮ ಸೂಪರ್
ಪೌಡ್ರನ್ನ ಮಾಡ್ಕೊಂಡಿದ್ವಲ್ವ ಆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಎಂಥ ಕಲರ್ ಕೊಡುತ್ತೆ ಅಂದರೆ ಇವಾಗ ಕಲರೇ ಚೇಂಜ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತಲೇ ಹೇಳಬಹುದು. ಬರೀ ಕಲರ್ ಮಾತ್ರ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತಲೇ ಹೇಳಬಹುದು. ನೋಡಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ತರಕಾರಿಗೆ ಯಾಕೆ ಈ ಪೌಡ್ರನ್ನ ಹಾಕಬೇಕು ಅಂದರೆ ತರಕಾರಿ ಪೌಡ್ರಲ್ಲೇ ಫ್ರೈ ಆಗಬೇಕು, ಪೌಡ್ರನ್ನ ಪೂರ್ತಿಯಾಗಿ ಹೀರ್ಕೋಬೇಕು ಅನ್ನೋ ಕಾರಣಕ್ಕೆ ತರಕಾರಿ ಹಾಕಿದ ತಕ್ಷಣ ಪೌಡ್ರನ್ನ ಹಾಕೊಳ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ರೀನ್ ಪೇಸ್ಟ್ ಜಾಸ್ತಿ ಮಾಡ್ಕೊಳ್ಬೇಡಿ, ತಳ ಹಿಡಿದ್ಬಿಡತ್ತೆ ತುಂಬ ಜಾಸ್ತಿ. ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ಬೇಕಾದ್ರೂ ಸಹಿತ ಈ ಮಿಕ್ಸಿ ಜಾರ್ನ ತೊಳಿಬೇಕಾದ್ರೆ ನಾವು ಅಳತೆ ಮಾಡಿದ ನೀರಲ್ಲೇ ಹಾಕ್ಕೊಳ್ಬೇಕು, ಎಕ್ಸ್ಟ್ರಾ ನೀರು ಎಲ್ಲೂ ನೀವು ಬಳಸೋ ಹಾಗಿಲ್ಲ. ನೋಡಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 ಚಮಚ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ತುಂಬ ಟೇಸ್ಟ್ ಕೊಡುತ್ತೆ ನೀವು ಈ ರೀತಿ ಹಾಕ್ಕೊಂಡಾಗ. ಅದ್ರ ಜೊತೆಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ ನೋಡಿಕೊಂಡು ಹಾಕ್ಕೊಂಡಿರಿ. ಆಮೇಲೆ ಚೆನ್ನಾಗಿ ಕುದಿಯತ್ತಲ್ಲ ನೀರನ್ನೆಲ್ಲ ಹಾಕಿದ ಮೇಲೆ ಆವಾಗ ನೀವು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ನಾ ಇಲ್ಲೊಂದು ಸೀಕ್ರೆಟ್ ಆದಂತಹ ಮೆಥಡ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಂದರೆ ಅಕ್ಕಿನ ಚೆನ್ನಾಗಿ ಹುರಿಬೇಕು. ಈ ಮಸಾಲೆಯಲ್ಲಿ ನೀವು ಅಕ್ಕಿನ ಹುರ್ಕೊಂಡ್ರಿ ಅಂದರೆ ಅಕ್ಕಿ ಪೂರ್ತಿಯಾಗಿ ಮಸಾಲಾನ ಹೀರ್ಕೊಂಡು ಎಷ್ಟು ಅದ್ಭುತವಾದ ಟೇಸ್ಟ್ ಬರುತ್ತೆ ಅಂತ ನೀವು ಮಾಡಿದ ಮೇಲೆ ಗೊತ್ತಾಗೋದು. ನೋಡಿ ಇವಾಗ 1 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ. ಮಸಾಲೆಯಲ್ಲೇ ಪೂರ್ತಿಯಾಗಿ ಹುರಿಬೇಕು. ನೋಡಿ ಈ ರೀತಿ ಹುರ್ಕೋಬೇಕು. ಹುರ್ಕೊಂಡು ಆದಮೇಲೆ ನೀವು ನೀರನ್ನ ಹಾಕ್ಕೊಳ್ಬೇಕು. ಇದು ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳಬಹುದು. ನಮ್ಮ ಮಲೆನಾಡು ಭಾಗದಲ್ಲಿ ಈ ರೀತಿನೇ ನಾವು ಸೂಪರಾಗಿ ಮಾಡ್ಕೊಳ್ಳೋದು. ನೋಡಿ ಇವಾಗ 1 ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ನೀರನ್ನ ಹಾಕ್ಕೊಳ್ಳೋಣ. ನೀರನ್ನ ಹಾಕಿಬಿಟ್ಟು ನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನೀವು ಮುಚ್ಚಳವನ್ನು ಮುಚ್ಚಬೇಡಿ. ಚೆನ್ನಾಗಿ ಕುದ್ದಾದ್ಮೇಲೆ ಮುಚ್ಚಳವನ್ನು ಮುಚ್ಚಿ. ನಾನು ಇವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಹಾಕ್ಕೊಂಡ್ರು ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೀವೇ ನೋಡಬಹುದು. ಇವಾಗ ಮುಚ್ಚಳವನ್ನು ಮುಚ್ಚೋಣ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೀವು ಮುಚ್ಚಳವನ್ನು ಮುಚ್ಚಿದ್ರೆ ಸಾಕಾಗತ್ತೆ. 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗತ್ತೆ. ಇದು ಬೇಯ್ತಾ ಇರಲಿ. ನಾವಿವಾಗ ಸೀಕ್ರೆಟ್ ಆ್ಯಂಡ್ ಟೇಸ್ಟಿಯಾದಂತಹ ಮೊಸರು ಬಜ್ಜಿಯನ್ನು ಮಾಡ್ಕೊಳ್ಳೋಣ. ಅದು ಕಾರ್ನ್ ಮೊಸರು ಬಜ್ಜಿ. ನಾವು ಇದಕ್ಕೆ ಫಸ್ಟು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಕಾರ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನೀವು ಕಾರ್ನ ನುಣ್ಣಗೆ ರುಬ್ಕೋಬೇಡಿ, ತರಿಯಾಗಿ ರುಬ್ಕೋಬೇಕು. ಇದನ್ನ ರುಬ್ಕೊಳ್ಬೇಕಾದ್ರೆ ಸ್ವಲ್ಪನೂ ನೀರನ್ನ ಸೇರಿಸ್ಬೇಡಿ, ಕಾರ್ನಲ್ಲೇ ತುಂಬ ನೀರು ಇರುತ್ತೆ. ನೋಡಿ ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನ ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇವಾಗಲೇ ಹಾಕ್ಕೊಂಡು ಒಂದು ಸಲ ಸಣ್ಣದಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಪೂರ್ತಿಯಾಗಿ. ನಂತರ ನೀವು ಮೊಸರನ್ನ ಹಾಕ್ಕೊಳ್ಬೇಕು. ನೋಡಿ ನಮ್ಮ ಮನೆಯಲ್ಲೇ ಹಾಕಿರುವಂತಹ ಫ್ರೆಶ್ ಮೊಸರು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಹೆಪ್ಪಾಗಿದೆ ಅಂತ ನೀವೇ ನೋಡಬಹುದು. ನೀವು ಬೇಕಿದ್ರೆ ಮೊಸರನ್ನ ಹಾಕೋದಾಗಿರಲಿ ಅಥವಾ ಕೆನೆಯಲ್ಲಿ ಬೆಣ್ಣೆ ಹೇಗೆ ಮಾಡೋದು, ಇವೆಲ್ಲ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ಅಂದರೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಸ್ವೀಟ್ ಆಗಿದೆ ಅಂತಲೇ ಹೇಳ್ಬಹುದು. ಇವಾಗ ನೋಡಿಕೊಂಡು ನಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ನೀವು ತುಂಬ ನೀರು ಮಾಡ್ಕೊಳ್ಬೇಡಿ ಮೊಸರು ಬಜ್ಜಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ನೀರಾಗಿಬಿಟ್ರೆ ಟೇಸ್ಟ್ ಇರಲ್ಲ ಅಂತಲೇ ಹೇಳ್ಬೋದು. ಹೋಟೆಲಲ್ಲೆಲ್ಲ ತುಂಬ ಜಾಸ್ತಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಫುಲ್ ನೀರು ಹಾಕಿರ್ತಾರೆ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ನಮ್ಮ ಸೂಪರ್ ಆದಂತಹ ಸ್ಪೆಷಲ್ ಮೊಸರು ಬಜ್ಜಿ ರೆಡಿ. ಇವಾಗ ವಿಷಲ್ ಆಗ್ತಾ ಇದೆ ನೋಡಿ, 2 ವಿಷಲ್ ಆದರೆ ಸಾಕು. ಇವಾಗ ಕುಕ್ಕರ್ ತಣ್ಣಗಾದ್ಮೇಲೆ ನಾವು ಹೇಗೆ ಬಂದಿದೆ ಅಂತ ನೋಡೋಣ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಎಷ್ಟು ಹುಡಿಯಾಗಿ ಬಂದಿದೆ ಅಂತ ನೀವೇನೇ ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಆರಾಮವಾಗಿ ಮಾಡ್ಕೊಳ್ಬಹುದು. ಕರೆಕ್ಟಾಗಿ ಇದೇ ಅಳತೆನ ಯೂಸ್ ಮಾಡಿಕೊಂಡು ನೀವು ಮಾಡಿದ್ರಿ ಅಂದರೆ ನೀವು ಕೂಡ ಕಾರ್ನ್ ಪಲಾವ್ ಇಷ್ಟೇ ಬ್ಯೂಟಿಫುಲ್ಲಾಗಿ ಮಾಡ್ಬೋದು ಅಂತ ಹೇಳ್ಬಹುದು. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತಲೂ ಹೇಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹುಡಿಯಾಗಿ ಪಲಾವ್ನ ಮನೆ ಅಕ್ಕಿ ಬಳಸ್ಕೊಂಡು ಮಾಡಿದ್ದೀವಿ ಅಂತ. ಇದು ದೇಹಕ್ಕೂ ಹೆಲ್ತಿ ಕೂಡ. ಅದ್ರ ಜೊತೆಗೆ ಒಳ್ಳೆ ತರಕಾರಿನೂ ಹಾಕಿದ್ದೀವಿ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಜೊತೆಗೆ
ಕಾರ್ನ್ ಮೊಸರು ಬಜ್ಜಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಚಿಂತೆ ಅಲ್ಲದೆ ಈ ತಿಂಡಿನ ಮಾಡ್ಕೊಂಡ್ರಿ ಅಂದರೆ ಸೂಪರ್ ಆಗಿರತ್ತೆ ಅಂತಲೂ ಹೇಳಬಹುದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ಮೋಪೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಹಲವಾರು ಮಲೆನಾಡು ಭಾಗ ಪ್ರತಿ ಎಲ್ಲ ಅಡುಗೆಗಳನ್ನು ತೋರಿಸ್ಕೊಡ್ತೀನಿ. ಆ ರೀತಿ ಅಡುಗೆಗಳು ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ ಅಡುಗೆ ಬೇಕು ಅಂತ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.